ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 22 ಗಮನಿಸಿ. ಅಥವಾ ಪ್ರಶ್ನೆ. ಈ ಪ್ರಶ್ನೆಗೆ ನಿಮ್ಗೆ ಚಾಯ್ಸ್ ಇರುತ್ತೆ. ಇದು 3 ಅಂಕಗಳ ಪ್ರಶ್ನೆಯಾಗಿದೆ. ಅದರಲ್ಲಿ ಎ, ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಲೇಬೇಕು ಏಕೆ? ಯಾಕೆ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸಬೇಕು? ಹಾಗೆ ಬರ್ದಿಡ್ಬೋದಿತ್ತಲ್ಲ. ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ರಾಸಾಯನಿಕ ಕ್ರಿಯೆಯ ಉತ್ಪನ್ನಗಳಲ್ಲಿರುವ ಧಾತುಗಳ ಒಟ್ಟು ರಾಶಿಯು ಪ್ರತಿವರ್ತಕದಲ್ಲಿರುವ ಧಾತುಗಳ ಒಟ್ಟು ರಾಶಿಗೆ ಸಮವಾಗಿರುತ್ತದೆ. ಪ್ರತಿವರ್ತಕಗಳ ಒಟ್ಟು ರಾಶಿ ಹಾಗೆ ಉತ್ಪನ್ನಗಳ ಒಟ್ಟು ರಾಶಿ ಅವೆರಡು ಈಕ್ವಲ್ ಆಗಿರಬೇಕು ಅನ್ನೋದನ್ನ ರಾಶಿ ಸಂರಕ್ಷಣಾ ನಿಯಮ ಹೇಳುತ್ತದೆ. ಆ ಕಾರಣಕ್ಕಾಗಿ ನಾವು ಸರಿದೂಗಿಸಬೇಕು. ಈಗ ನೋಡಿ, ನಾವು ಸರಿದೂಗಿಸದೆ ಬರೆದ್ರೆ ಏನಾಗುತ್ತೆ ಅಂತ ನೋಡೋಣ. ಸರಿದೂಗಿಸಿ ಬರೆದ್ರೆ ಏನಾಗುತ್ತೆ ಅಂತ ನೋಡೋಣ. ಹಿಂದಿನ ಪ್ರಶ್ನೆಯಲ್ಲಿ ಮ್ಯಾಗ್ನೀಷಿಯಂ ಆಕ್ಸಿಜನ್ ಜೊತೆ ವರ್ತಿಸಿ ಮ್ಯಾಗ್ನೀಷಿಯಂ ಆಕ್ಸೈಡ್ ಅನ್ನ ಕೊಡ್ತಿದೆ ಅನ್ನೋದನ್ನ ನೋಡಿದ್ವಿ ಅಲ್ವಾ. MgO ಅನ್ನ ಕೊಡ್ತಿತ್ತು. ಈಗ ಇದು ಸರಿದೂಗಿಸದ ಸಮೀಕರಣ. ಮ್ಯಾಗ್ನೀಷಿಯಂ ಒಂದಿದೆ, ಮ್ಯಾಗ್ನೀಷಿಯಂ ಉತ್ಪನ್ನದಲ್ಲಿ ಕೂಡ ಒಂದಿದೆ. ಆದ್ರೆ ಪ್ರತಿವರ್ತಕದಲ್ಲಿ ಆಕ್ಸಿಜನ್ 2 ಇದೆ, ಉತ್ಪನ್ನದಲ್ಲಿ ಆಕ್ಸಿಜನ್ ಒಂದೇ ಇದೆ. ಹಾಗಾಗಿ ಈಗ ನೋಡಿ, ಮ್ಯಾಗ್ನೀಷಿಯಂ 24 ಇದೆ ಅದರ ರಾಶಿ. ಆಕ್ಸಿಜನ್ ಒಂದು ಆಕ್ಸಿಜನ್ 16 ಇರುತ್ತೆ, ಹಾಗಾಗಿ 16 30 ಆಯ್ತು. ಈಗ ಮ್ಯಾಗ್ನೀಷಿಯಂ ಗ್ರಾಮ್ ಸರಿ, ಮ್ಯಾಗ್ನೀಷಿಯಂ ಆಕ್ಸೈಡ್ ಅಂದ್ರೆ 24 ಗ್ರಾಮ್ ಪ್ಲಸ್ ಇಲ್ಲಿ ಎಷ್ಟಾಯ್ತು ಟೋಟಲ್? 40 ಗ್ರಾಮ್ ಆಯ್ತಾ. ಈಗ ಇಲ್ಲಿ 24 ಪ್ಲಸ್ 32 56 ಗ್ರಾಮ್ ಆಯ್ತಾ. ಈಗ ಪ್ರತಿವರ್ತಕದ ಒಟ್ಟು ರಾಶಿ ಉತ್ಪನ್ನದ ಒಟ್ಟು ರಾಶಿಗೆ ಈಕ್ವಲ್ ಇಲ್ಲ, ಸಮವಾಗಿಲ್ಲ. ಅದೇ ನಾವೀಗ ಇದನ್ನ ಸರಿದೂಗಿಸಿ ಬರೆದ್ರೆ Mg ಪ್ಲಸ್ O2 gives 2MgO. ಇಲ್ಲಿ 2Mg ಬರೀರಿ. ಈಗ 24 48 ಗ್ರಾಮ್ ಆಯ್ತು. ಇಲ್ಲಿ 32 ಇಲ್ಲಿ ಎಷ್ಟಾಯ್ತು ನೋಡೋಣ. ಮ್ಯಾಗ್ನೀಷಿಯಂದು 24 ಇರುತ್ತೆ. 24 ಪ್ಲಸ್ ಆಕ್ಸಿಜನ್ ಎಷ್ಟಿರುತ್ತೆ? 16. ಹಾಗಾಗಿ ಇಲ್ಲಿ ಟೋಟಲ್ ಎಷ್ಟಾಯ್ತು? 2 ಇಂಟು 80 ಗ್ರಾಮ್ ಆಯ್ತು. ಪ್ರತಿವರ್ತಕದಲ್ಲಿ ಇಷ್ಟೇ ಇದೆಯಾ ಅಂತ. 48 ಪ್ಲಸ್ 32 80 ಗ್ರಾಮ್ ಆಯ್ತಾ. 8 2 10 4 3 7 1 8 80 ಗ್ರಾಮ್. ಎರಡು ಕಡೆ 80 ಗ್ರಾಮ್. ಪ್ರತಿ ವರ್ತಕದ ಒಟ್ಟು ರಾಶಿ ಉತ್ಪನ್ನದ ಒಟ್ಟು ರಾಶಿಗೆ ಈಕ್ವಲ್ ಇದೆ. ಹಾಗಾಗಿ ನಾವೇನ್ ಮಾಡ್ಬೇಕು? ಸಮೀಕರಣವನ್ನ ಸರಿದೂಗಿಸಿ ಬರಿಬೇಕು. ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ರಾಸಾಯನಿಕ ಕ್ರಿಯೆಯ ಉತ್ಪನ್ನಗಳಲ್ಲಿರುವ ಧಾತುಗಳ ಒಟ್ಟು ರಾಶಿಯು ಪ್ರತಿವರ್ತಕದಲ್ಲಿರುವ ಧಾತುಗಳ ಒಟ್ಟು ರಾಶಿಗೆ ಸಮನಾಗಿರುತ್ತದೆ. ಹಾಗಾಗಿ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಲೇಬೇಕು. ಥ್ಯಾಂಕ್ ಯು.